ಈಗ ಸ್ಲೀವ್ಸನ್ನು ಯಾವ ರೀತಿ ಕಟ್ ಮಾಡೋದು ಅಂತ ಹೇಳಿ ನೋಡೋಣ. ಸ್ಲೀವ್ಸ್ಗೆ ಏನು ಮಾಡ್ಕೋಬೇಕು, ಈ ಒಂದು ಓಪನ್ ಸೈಡು ನಮ್ಮ ಕಡೆ ಇರೋ ಥರ ಹಾಕ್ಕೊಂಡು ಇದನ್ನು ಡಬಲ್ ಫೋಲ್ಡ್ ಮಾಡ್ಕೋಬೇಕು. ನಮಗೆ 4 ಲೇಯರಲ್ಲಿ ಈ ಒಂದು ಬಟ್ಟೆ ಅನ್ನೋದು ಇರಬೇಕು. ಈ ರೀತಿ ಈಗ ಇದು ಡಬಲ್ ಫೋಲ್ಡ್ ಇದೆಯಲ್ಲ, ಇದನ್ನು ಈ ರೀತಿ ಫೋಲ್ಡ್ ಮಾಡ್ಕೋಬೇಕು. ಫೋಲ್ಡ್ ಮಾಡಿಕೊಂಡು ನೀವು ಲೈನಿಂಗ್ ಬ್ಲೌಸ್ಗೆ ಕಟ್ ಮಾಡ್ತಾ ಇದ್ದರೆ ಕೆಳಗಡೆಗೆ 1/2 ಇಂಚು ಮಾರ್ಜಿನ್ ಎಕ್ಸ್ಟ್ರಾ ಬಿಡಬೇಕು. ಹಾಗೆಯೇ ನೀವು ಏನಾದರೂ ನಾರ್ಮಲ್ ಬ್ಲೌಸನ್ನು ಹೊಲಿತಾ ಇದ್ದರೆ, ಪ್ಲೈನ್ ಬ್ಲೌಸನ್ನು ಹೊಲಿದು ಹೆಮ್ಮಿಂಗ್ ಮಾಡ್ತೀರಿ ಅನ್ನೋದಾದರೆ 1.5 ಇಂಚು ಇಲ್ಲಿ ಕೆಳಗಡೆಗೆ ಮಾರ್ಜಿನ್ನು ಬಿಡಬೇಕಾಗುತ್ತೆ. ಇಲ್ಲಿ ಕ್ರಾಸ್ ಏನಾದರೂ ಇದ್ದರೆ ಅದನ್ನ ನೀಟಾಗಿ ಮಾರ್ಕ್ ಮಾಡಿಕೊಂಡು ಕ್ರಾಸನ್ನು ಕಟ್ ಮಾಡಬೇಕು. ಕಟ್ ಮಾಡಿ ಆದಮೇಲೆ ನಮಗೆ ಬ್ಲೌಸ್ ಲೆಂತ್ ಎಷ್ಟಿದೆ, ಆ ಮೆಜರ್ಮೆಂಟ್ ಬ್ಲೌಸಲ್ಲಿ ಸ್ಲೀವ್ ಲೆಂತ್ ಎಷ್ಟಿದೆ ಅದನ್ನು ಒಂದು ಸರಿ ಚೆಕ್ ಮಾಡ್ಕೋಬೇಕು. ನಮಗೆ ಈ ಒಂದು ಸ್ಲೀವ್ ಲೆಂತ್ ಬಂದು ಇದಕ್ಕಿಂತಲೂ ಮೆಜರ್ಮೆಂಟ್ ಬ್ಲೌಸ್ಗಿಂತಲೂ ನಮಗೆ 1 ಇಂಚು ಉದ್ದ ಬೇಕು ಸ್ಲೀವು. ಒಂದು ಸರಿ ಚೆಕ್ ಮಾಡ್ಕೊಳ್ಳೋಣ ಎಷ್ಟು ಬರುತ್ತೆ ಅಂತ. ಇಲ್ಲಿ 8.25 ಇಂಚು ನಮಗೆ ಸ್ಲೀವ್ ಲೆಂತ್ ಬರ್ತಾ ಇದೆ. 8.25 ಇಂಚು ಸ್ಲೀವ್ ಲೆಂತ್ ಬಂದಾಗ ಏನು ಮಾಡಬೇಕು, ಇಲ್ಲಿ ನನಗೆ ಇನ್ನೂ 1 ಇಂಚ್ ಎಕ್ಸ್ಟ್ರಾ ಬೇಕಲ್ವಾ, ಅದಕ್ಕೆ ನಾನು ಏನು ಮಾಡ್ತೀನಿ, 9.25 ಇಂಚಿದು ಸ್ಲೀವ್ ಲೆಂತನ್ನು ಇಡ್ತೀನಿ. ಅದಕ್ಕೂ ಮೊದಲು ಕೆಳಗಡೆಗೆ ಒಂದು ಮಾರ್ಜಿನ್ ಮಾಡಿಕೊಂಡು ಸ್ಟಿಚಿಂಗ್ ಮಾರ್ಜಿನ್ಗೆ ಕೆಳಗಡೆಗೆ ಒಂದು ಮಾರ್ಜಿನ್ ಮಾಡ್ಕೋತಾ ಇದ್ದೀನಿ. ಮಾರ್ಜಿನ್ ಮಾಡ್ಕೊಂಡು ಆದಮೇಲೆ ಇಲ್ಲಿ ಮೇಲ್ಗಡೆ ಅಷ್ಟೇ 9.25 ಇಂಚು ನನಗೆ ಸ್ಲೀವ್ ಲೆಂತ್ ಬೇಕು. 9.25ಗೆ ಒಂದು ಮಾರ್ಕ್ ಮಾಡಿಕೊಂಡು ಮೇಲ್ಗಡೆಗೆ ಇನ್ನು 1/2 ಇಂಚು ಸ್ಟಿಚಿಂಗೋಸ್ಕರ ಬಿಡ್ತಾ ಇದ್ದೀನಿ. ಈ ರೀತಿ ಫೋಲ್ಡ್ ಮಾಡ್ಕೋಬೇಕು. ಫೋಲ್ಡ್ ಮಾಡ್ಕೊಂಡು ಆದಮೇಲೆ ನಾವು ಯಾವ ರೀತಿ ಒಂದು ಬ್ಲೌಸ್ನ ಸ್ಲೀವ್ನ ಒಂದು ಸುತ್ತಳತೆಯನ್ನು ಯಾವ ರೀತಿ ಕಂಡುಹಿಡ್ಕೋಬೇಕು ಅಂತಂದರೆ, ನಮ್ಮ ಒಂದು ಆಲ್ರೆಡಿ ನಾವು ಈಗ ಕಟ್ ಮಾಡಿ ಇಟ್ಕೊಂಡಿದ್ದೀವಲ್ವ ಬ್ಯಾಕ್ ಪಾರ್ಟು, ಆ ಬ್ಯಾಕ್ ಪಾರ್ಟನ್ನು ಈ ರೀತಿ ತಗೊಂಡು ಈ ಒಂದು ಕಂಕಳನ ಸುತ್ತಳತೆ ಎಷ್ಟಿದೆ ಆರ್ಮ್ ರೌಂಡನ್ನು ನೀಟಾಗಿ ಒಂದ್ಸರಿ ಮಾರ್ಜಿನ್ ಸೇರಿಸಿ ಮೇಲ್ಗಡೆಗೆ ಚೆಕ್ ಮಾಡ್ಕೊಳ್ಳಿ ಎಷ್ಟು ಬರುತ್ತೆ ಅಂತ ಹೇಳಿ. ಇಲ್ಲಿ 10 ಇಂಚು ನಮಗೆ ಈ ಒಂದು ಆರ್ಮ್ ರೌಂಡ್ ಬರ್ತಾ ಇದೆ. ಈ 10 ಇಂಚ್ ಬಂದಾಗ ಏನು ಮಾಡ್ಕೋಬೇಕು ಅಂತಂದರೆ, ನಾವು 10 ಇಂಚಲ್ಲಿ 1 ಇಂಚನ್ನು ಮೈನಸ್ ಮಾಡಬೇಕು. 10 - 1 ಅಂತ ಮಾಡಿದಾಗ ನಮ್ಗೆ ಎಷ್ಟು ಬೇಕು, 9 ಬರುತ್ತೆ. ಈ 9 ಇಂಚು ಏನು ಮಾಡಬೇಕು, ನಾವು ಇಲ್ಲಿ ಸುತ್ತಳತೆ ಅಂತ ಹೇಳಿ ತಗೋಬೇಕು. ಇಲ್ಲಿ ನಾವೀಗ ಫೋಲ್ಡ್ ಮಾಡ್ಕೊಂಡಿರುವಂಥದ್ದು 9 ಇಂಚ್ ಬರುತ್ತಾ ಒಂದು ಸರಿ ಚೆಕ್ ಮಾಡ್ಕೊಳ್ಳಿ. ನನಗೆ ಇಲ್ಲಿ 9 ಇಂಚ್ ಬರ್ತಾಯಿಲ್ಲ, 8.25 ಇಂಚು ಬರ್ತಾಯಿದೆ. ಅವಾಗ 8.25 ಇಂಚ್ ಬಂದಾಗ ಏನು ಮಾಡ್ಕೋಬೇಕು, ಈ ಕ್ಲಾತನ್ನು ಮೇಲೆ ಐತಲ್ಲ, ಮೇಲೆ ಇರುವಂಥ ಎರಡು ಪೀಸನ್ನು ಮಾತ್ರ ಈ ರೀತಿ ತಗೊಂಡು 9 ಇಂಚು ಬರೋ ಥರ ಇಲ್ಲಿ ಸೆಟ್ ಮಾಡ್ಕೋಬೇಕು. ಈಗ ಇನ್ನೊಂದು ಸರಿ ಚೆಕ್ ಮಾಡಿಕೊಂಡಾಗ 9 ಇಂಚ್ ಬರುತ್ತಾ ನೋಡೋಣ. ಇಲ್ಲ, ಈಗ 8.25 ಇಂಚ್ ಬರ್ತಾಯಿದೆ, ಇನ್ನೂ 1/4 ಇಂಚು ನಮಗೆ ಬೇಕು. ಈ ರೀತಿ ಸೆಟ್ ಮಾಡಿಕೊಂಡು ಸೈಡಲ್ಲಿ ನಾವು ಒಂದೇ ಕಡೆ ಜಾಯಿಂಟ್ ಮಾಡ್ಕೋಬೋದು. ಈ ರೀತಿ ಇಲ್ಲ ಅಂತಂದರೆ ನಾವು 4 ಕಡೆ ಜಾಯಿಂಟ್ ಮಾಡ್ಕೋಬೇಕಾಗತ್ತೆ. ಈಗ ಕರೆಕ್ಟಾಗಿ 9 ಇಂಚು ನಮಗೆ ಒಂದು ಸ್ಲೀವ್ ಸುತ್ತಳತೆ ಬಂತು. ಈಗ ಇಲ್ಲಿ ಏನು ಮಾಡ್ಕೋಬೇಕು ಅಂತಂದರೆ, ಕೆಳಗಡೆಗೆ ಬಾಟಮಲ್ಲಿ ಸ್ಲೀವ್ನ ಒಂದು ಲೂಸ್ ಎಷ್ಟಿದೆ ನೋಡ್ಕೊಳ್ಳಿ. ನಾವು ಈ ಒಂದು ಅದಕ್ಕೆ ಅಳತೆ ಬ್ಲೌಸ್ಗಿಂತ ಸ್ಲೀವ್ ಸ್ವಲ್ಪ ಉದ್ದ ಇಡ್ತಾ ಇದ್ದೀವಿ, ಹಾಗಾಗಿ ಇಲ್ಲಿ ನಾವು ಲೂಸ್ ಸ್ವಲ್ಪ ಕಡಿಮೆ ಮಾಡಬೇಕಾಗುತ್ತೆ. ಒಂದು 1/4 ಇಂಚಷ್ಟು ಕಡಿಮೆ ಮಾಡಬೇಕಾಗುತ್ತೆ. ಒಂದು 1/4 ಇಂಚ್ ಕಡಿಮೆ ಮಾಡ್ಕೊಂಡು ಏನು ಮಾಡ್ತಾಯಿದ್ದೀನಿ, ಇಲ್ಲಿಗೆ ಒಂದು ಮಾರ್ಕನ್ನು ಮಾಡ್ಕೋತಾ ಇದ್ದೀನಿ. ಮತ್ತು ಮೇಲೆ ನೀವು ಯಾವುದೇ ಒಂದು ಸೈಜಿನ ಒಂದು ಬ್ಲೌಸ್ ಇರಲಿ, ಇಲ್ಲಿ 1.5 ಇಂಚಷ್ಟು ಮಾರ್ಜಿನ್ ಅಥವಾ ದೊಡ್ಡ ಸೈಜ್ ಆಗಿತ್ತು ಅಂದರೆ 2 ಇಂಚ್ವರೆಗೂ ಇಲ್ಲಿ ಸ್ವಲ್ಪ ಗ್ಯಾಪನ್ನು ಬಿಡಬೇಕಾಗುತ್ತೆ. ಈ ರೀತಿ ಗ್ಯಾಪನ್ನು ಬಿಟ್ಟು ಈ ಒಂದು ಕ್ಯಾಪ್ ಹೈಟ್ ಎಷ್ಟಿದೆ ಅಂತ ಹೇಳಿ ನೋಡ್ಕೋಬೇಕು. ನಾವು ಕ್ಯಾಪ್ ಹೈಟನ್ನು ಕರೆಕ್ಟಾಗಿ ಮಾಡಿದ್ರೆ, ಮಾರ್ಕ್ ಮಾಡಿಕೊಂಡು ಕಟ್ ಮಾಡಿದ್ರೇ ನಮಗೆ ಇಲ್ಲಿ ಸ್ಲೀವಲ್ಲಿ ಯಾವುದೇ ಒಂದು ರಿಂಕಲ್ಸ್ ಬರದೆ ತುಂಬ ಚೆನ್ನಾಗಿ ಸ್ಲೀವ್ ಅನ್ನೋದು ಪರ್ಫೆಕ್ಟಾಗಿ ಕೂತ್ಕೊಳ್ಳುತ್ತೆ. ಇನ್ ಕೇಸ್ ನೀವು ಕ್ಯಾಪ್ ಹೈಟ್ ಕಡಿಮೆ ಮಾಡಿದ್ರು ಅಥವಾ ಜಾಸ್ತಿ ಮಾಡಿದ್ರೆ ಏನಾಗುತ್ತೆ ಅಂತಂದರೆ, ಸ್ಲೀವು ತುಂಬ ಹಿಡ್ಕೊಂಡಂಗೆ ಅನಿಸುತ್ತೆ, ತುಂಬ ಟೈಟ್ ಆಗುತ್ತೆ. ಅದೇ ನೀವು ಕಡಿಮೆ ಮಾಡಿದ್ದೀರಿ ಅಂತ ಅಂದರೆ ಸ್ಲೀವಲ್ಲಿ ಫುಲ್ಲು ರಿಂಕಲ್ಸ್ ಬರ್ತಾ ಇರುತ್ತೆ, ಫಿನಿಶಿಂಗು ಕರೆಕ್ಟಾಗಿ ಇರಲ್ಲ. ಆ ಕಾರಣಕ್ಕೆ ಇದನ್ನು ನೀವು ತಿಳ್ಕೊಂಡಿರಬೇಕು. ಏನಂದರೆ, ಈ ಒಂದು ಕ್ಯಾಪ್ ಹೈಟು, ಈ ಒಂದು ಆರ್ಮ್ ಡೌನ್ ನಾವು ಎಷ್ಟು ತೆಗಿತೀವಿ ಅಂತ, ಈ ಸೈಜ್ಗೆ ಬಂದು ನಾವು 3 ಇಂಚ್ವರೆಗೂ ಈ ಒಂದು 3.25 ಇಂಚಿಗೆ ಈ ಒಂದು ಆರ್ಮ್ ರೌಂಡನ್ನು ತೆಗಿಬೇಕಾಗುತ್ತೆ. 3.25 ಇಂಚಿಗೆ ಆರ್ಮ್ ರೌಂಡನ್ನು ತಗೊಂಡು ಈ ಒಂದು ಸ್ಲೀವ್ನ ಒಂದು ಲೂಸ್ ಎಷ್ಟಿದೆ ಒಂದು ಸರಿ ಚೆಕ್ ಮಾಡ್ಕೋಬೇಕು. ಆವಾಗಲೇ ನಾವು ಸ್ಲೀವ್ ಲೂಸ್ ಬಂದು ನಮಗೆ 8 ಇಂಚ್ ಇತ್ತು ಚೆಕ್ ಮಾಡಿದ್ವಿ. ಆದರೆ ಇನ್ನೊಂದು ಸರಿ ಸ್ಲೀವ್ ಕಟ್ ಮಾಡುವಾಗ ಎಷ್ಟು ಬರುತ್ತೆ ಅಂತ ಹೇಳಿ ಚೆಕ್ ಮಾಡ್ಕೊಳ್ಳೋಣ. 8 ಇಂಚು ಇದೆ. 8 ಇಂಚಿಗೆ
ಎಲ್ಲಿಗೆ ಬರುತ್ತೆ, ಎಲ್ಲಿಗೆ ಮ್ಯಾಚ್ ಆಗುತ್ತೆ ಒಂದ್ಸರಿ ನೋಡ್ಕೊಳ್ಳಿ. 8 ಇಂಚ್ ಅಂದಾಗ ಇಲ್ಲಿಗೆ ನಮಗೆ ಬರುತ್ತೆ. ಇವಾಗ ಈ ಡಾಟನ್ನು ಮತ್ತು ಈ ಡಾಟನ್ನು ಎರಡನ್ನೂ ಏನು ಮಾಡ್ಕೋಬೇಕು, ಈ ಥರ ಜಾಯಿನ್ ಮಾಡ್ಕೋಬೇಕು. ಮತ್ತು ಇಲ್ಲಿಂದ ಇಲ್ಲಿಗೆ ಒಂದು 2 ಇಂಚಿಗೆ ಒಂದು ಮಾರ್ಕ್ ಮಾಡಿಕೊಂಡು ಇಲ್ಲಿಗೂ ಕೂಡ ಒಂದು ಮಾರ್ಕನ್ನು ಈ ರೀತಿ ಮಾಡ್ಕೋಬೇಕು. ಈಗ ನಾವು ಈಗಾಗಲೇ ಇಲ್ಲಿಂದ ಇಲ್ಲಿಗೆ 2 ಇಂಚು ಏನು ಬಿಟ್ಟಿದ್ದೀವಿ, ಇಲ್ಲಿಂದ ಏನು ಮಾಡಬೇಕು, ಕ್ರಾಸಾಗಿ ಈ ಪಾಯಿಂಟು ಮತ್ತು ಈ ಪಾಯಿಂಟ್ ಇವೆರಡನ್ನೂ ಕೂಡ ಈ ರೀತಿ ಜಾಯಿನ್ ಮಾಡ್ಕೊಂಡು ಹೋಗಬೇಕು. ಡಾಟ್ಸಲ್ಲೇ ಜಾಯಿನ್ ಮಾಡಿ ನೀಟಾಗಿ ಬರುತ್ತೆ. ಒಂದೇ ಸರಿ ಏನಾದರೂ ಮಾರ್ಕ್ ಮಾಡೋಕ್ಕೆ ಹೋದ್ರೆ ನಮ್ಗೆ ಕರೆಕ್ಟಾಗಿ ಬರಲ್ಲ. ಈ ರೀತಿ ಜಾಯಿನ್ ಮಾಡ್ಕೊಂಡು ಏನು ಮಾಡ್ಕೋಬೇಕು, ಟೇಪನ್ನು ತಗೊಳ್ಳಿ. ಶೇಪ್ ತೆಗಿಬೇಕಲ್ವಾ, ಶೇಪ್ಗೋಸ್ಕರ ಟೇಪನ್ನು ಈ ರೀತಿ ಇಟ್ಕೊಂಡು ಇಲ್ಲಿಂದ ಇಲ್ಲಿಗೆ ಎಷ್ಟು ಬರ್ತಾ ಇದೆ 6.25 ಇಂಚು. ಇದನ್ನು ಈ ರೀತಿ ಸೆಂಟ್ರ್ ಮಾಡ್ಕೊಳ್ಳಿ. ಸೆಂಟ್ರ್ ಮಾಡಿಕೊಂಡು ಇಲ್ಲಿಗೆ ಒಂದು ಮಾರ್ಕನ್ನು ಮಾಡ್ಕೋಬೇಕು. ಮತ್ತು ಇಲ್ಲಿಂದ ಇಲ್ಲಿಗೆ 1/2 ಇಂಚು. ಇದು ನಮಗೆ ಚಿಕ್ಕ ಸೈಜ್ ಬ್ಲೌಸ್ ಅಲ್ವಾ, ಹಾಗಾಗಿ 1/2 ಇಂಚು. ದೊಡ್ಡ ಸೈಜ್ ಏನಾದರೂ ಆಗಿತ್ತು ಅಂತಂದರೆ 3/4 ಇಂಚಿಗೆ ಈ ಒಂದು ಶೇಪ್ಗೆ ಮಾರ್ಕನ್ನು ಮಾಡ್ಕೋಬೇಕು. ಇವಾಗ ಇಲ್ಲಿಂದನೇ ಏನು ಮಾಡಿ, ಫ್ರೀ ಹ್ಯಾಂಡಲ್ಲಿ ಈ ರೀತಿ ಶೇಪನ್ನು ಮಾರ್ಕ್ ಮಾಡ್ಕೋಬೇಕು. ಈ ರೀತಿ ಶೇಪನ್ನು ಮಾರ್ಕ್ ಮಾಡಿಕೊಂಡ್ರೆ ಇಷ್ಟೇ. ಇದು ಬ್ಲೌಸ್ ಸ್ಲೀವ್ ಕಟ್ಟಿಂಗು, ಸ್ಲೀವ್ ಮಾರ್ಕಿಂಗ್ಸು ಇಷ್ಟೇ ಮುಗಿಯುತ್ತೆ. ನೀಟಾಗಿ ನೀವು ಶೇಪ್ ತಗೊಂಡು ನಿಮಗೆ ಬ್ಲೌಸನ್ನು ಸ್ಟಿಚ್ ಮಾಡ್ಕೋಬೋದು. ಈಗ ಇದನ್ನು ಕಟ್ ಮಾಡ್ಕೋತೀನಿ. ಇಲ್ಲಿ ನಾವು ಸ್ಲೀವ್ಗೆ ಎಕ್ಸ್ಟ್ರಾ ಇಲ್ಲಿ ಜಾಯಿಂಟ್ ಕೊಡಬೇಕಾಗುತ್ತೆ. ಇನ್ ಕೇಸ್ ನಾವು ಇಲ್ಲಿ ಜಾಯಿಂಟ್ ಕೊಡದೆ ಹಂಗೇನೆ ಮಾಡ್ಕೊಂಡಿದ್ದೆ, ಇಲ್ಲಿ ಎರಡು ಕಡೆ ಮಾತ್ರ ನಾವು ಜಾಯಿಂಟ್ ಕೊಡಬೇಕಾಗುತ್ತೆ. ಇನ್ ಕೇಸ್ ನಾವೇನಾದರೂ ಅದೇ ಫುಲ್ ಹೆಂಗಿದೆಯೋ ಹಾಗೆ ಹಾಕ್ಕೊಂಡ್ಬಿಟ್ಟಿದ್ದರೆ ಇಲ್ಲಿ ಈ ಥರ ಎಕ್ಸ್ಟ್ರಾ ಗ್ಯಾಪ್ ಕೊಡ್ದೇ 4 ಕಡೆಗೆ ನಾವು ಜಾಯಿಂಟನ್ನು ಮಾಡಬೇಕಾಗಿತ್ತು. ಓಕೆ, ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಹೇಳಿ ಭಾವಿಸ್ತೀನಿ. ನಿಮಗೇನಾದರೂ ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹಾಗೆಯೇ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.